ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳ ಧ್ಯಾನದ ಸಮಯವನ್ನು ಮುಂದುವರಿಸುವ ಹಾಗೆ ಈ ದಿನದಲ್ಲಿ 138ನೆಯ ಕೀರ್ತನೆಯ 2ನೇ ವಚನವನ್ನು ಓದಿಕೊಳ್ಳೋಣ. ವಚನವು ಹೀಗೆ ಬರೆದಿದೆ: ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಬರೆದಿದೆ. ಕಷ್ಟದ ಸಂಕಟದ ಪರಿಸ್ಥಿತಿಗಳ ನಡುವೆ ಮುಳುಗಿ ಪ್ರಾಣ ಭಯದಿಂದ ಯಾವ ಕಡೆಗೆ ಪ್ರಯಾಣಿಸಬೇಕೋ ಎಂದು ತಿಳಿಯದಿರುವ ಪರಿಸ್ಥಿತಿಗಳು ದಾವೀದನ ಸಂದರ್ಭಗಳು. ಆದರೆ ದೇವರನ್ನು ಸ್ತುತಿಸುವವನಾಗುತ್ತಿದ್ದಾನೆ. ಈ ಪ್ರಾಪಂಚಿಕ ಜೀವಿತಗಳನ್ನು ಗಮನಿಸುವ ಹಾಗೆ ನಮ್ಮ ಯೋಚನೆಗಳಿಗನುಸಾರವಾಗಿ ನಮಗಿರುವ ಒಂದು ಸಣ್ಣ ಅಗತ್ಯತೆ ಸಂಧಿಸಲ್ಪಡದಿರುವಾಗ ದೇವರನ್ನು ಸ್ತುತಿಸುತ್ತೇವೆಯೋ? ಪ್ರಾರ್ಥನಾ ವಿಜ್ಞಾಪನೆಗಳ ಸಮಯಗಳಲ್ಲಿ ಆತನ ಸಿಂಹಾಸನವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರಬಹುದು. ಸ್ತುತಿಸುತ್ತಾ ಇದ್ದೇವೆಯೋ? ಕೆಲವು ಸಾರಿ ಅಂತಹ ಸಂದರ್ಭಗಳಿಗೆ ತೀರ್ಮಾನಗಳು ಬದಲಾಗುತ್ತವೆ. ಆದರೆ ಅಂತಹ ಸಂದರ್ಭಗಳ ನಡುವೆ ಇನ್ನೂ ಕೆಲವರು ನಂಬಿಕೆಯನ್ನು ಬಿಡದೆ ಗಟ್ಟಿಯಾಗಿ ನಿಂತಿರುವ ಸಂದರ್ಭಗಳೂ ಇವೆಯಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ಒಂದು ವೇಳೆ ನಾವು ಇರುವುದಾದರೆ ದೇವರನ್ನು ಸ್ತುತಿಸುತ್ತಾ ಇದ್ದೇವೆಯೋ? ಆದರೆ ದಾವೀದನು ಅದನ್ನೇ ಮಾಡುವವನಾಗುತ್ತಿದ್ದಾನೆ. ದೇವರು ಅದ್ಭುತ ಮಾಡುವಾತನು ಎಂಬುದಾಗಿ ದಾವೀದನು ತಿಳಿಯುವವನಾಗುತ್ತಿದ್ದಾನೆ. ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವು. ಓದಿದ ವಚನ ಭಾಗವು ಪ್ರೋತ್ಸಾಹಿಸುತ್ತಿರುವುದು ದೇವರನ್ನ ಸ್ತುತಿಸಿ ಘನಪಡಿಸುವುದರ ಶ್ರೇಷ್ಠತೆಯು. ದಾವೀದನು ಹೇಳುತ್ತಿದ್ದಾನೆ, ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ, ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ಅರಸನಾದ ದಾವೀದನು ಜೀವನದ ಅನೇಕ ಹೋರಾಟಗಳು, ನಿಂದೆಗಳು, ಬೆದರಿಕೆಗಳು ಮತ್ತು ಕಷ್ಟಗಳ ನಡುವೆಯೂ ದೇವರ ಮೇಲೆ ತನ್ನ ನಂಬಿಕೆ ಇಟ್ಟನು. ಈ ಓದಿದ ವಚನದಲ್ಲಿಯೇ ವಿಶ್ವಾಸಿ ಜೀವಿತದಲ್ಲಿರುವ ನಾವು ಆರಾಧನೆ, ಕೃತಜ್ಞತೆ, ದೇವರ ಕೃಪೆ, ಸತ್ಯ ಮತ್ತು ದೇವರ ವಾಕ್ಯದ ಮಹತ್ತನ್ನು ನೋಡಿಕೊಳ್ಳಬಹುದಾಗಿದೆ. ಇಲ್ಲಿ ಅಡ್ಡ ಬೀಳುತ್ತೇನೆ ಎನ್ನುವುದು ದೇವರ ಮುಂದೆ ಪರಿಪೂರ್ಣವಾಗಿ ಬಾಗುವುದು, ಅಂದರೆ ದೇವರ ಮುಂದೆ ವಿನಯದ ಸೂಚನೆಯಾಗಿದೆಯಲ್ಲ. ಯಾಕೆಂದರೆ ಆತನು ಪರಿಶುದ್ಧನು. ನಿಜವಾದ ಆರಾಧನೆ ಎಂಬುದು ಒಳಗಿನ ಹೃದಯದ ಭಾವನೆಯಾಗಿದೆ. ಇಲ್ಲಿ ಕೀರ್ತನಗಾರನು ಹೇಳುತ್ತಿರುವುದು ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ. ಯಾಕೆಂದರೆ ಆತನ ಕೃಪೆ ಇಲ್ಲದಿದ್ದರೆ ನಮಗೆ ಈ ಆತ್ಮಿಕ ಭೌತಿಕ ಪ್ರಯಾಣವು ಸ್ವಲ್ಪ ಕಷ್ಟಕರವಲ್ಲವೇ? ಆತನ ವಾಗ್ದಾನಗಳು ನಿಶ್ಚಯವಾಗಿ ನೆರವೇರುವಂಥವುಗಳು. ಆತನ ವಾಕ್ಯವು ನಂಬಿಕೆಯನ್ನು ಹುಟ್ಟಿಸುವುದು ಮತ್ತು ನಮಗೆ ಬೇಕಾದ ಬಲವನ್ನು ಅನುಗ್ರಹಿಸುವಂಥದ್ದಾಗಿದೆ. ಕೀರ್ತನೆಗಳಲ್ಲಿ 119ನೇ ಕೀರ್ತನೆಯ 105ನೇ ವಚನವು ಹೀಗೆ ಬರೆದಿದೆ: ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆತನು ಪರಿಶುದ್ಧನು. ಪರಿಶುದ್ಧತೆಯಲ್ಲಿ ಪರಿಶುದ್ಧರೊಂದಿಗೆ ಆರಾಧಿಸಿ ಆಶೀರ್ವದಿಸಲ್ಪಡುವಂತೆ ಕರ್ತನ ಕೃಪೆ ಜೊತೆಗೆ ಇರುವುದಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260643. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.